ವೆಲ್ಕಮ್ ಬ್ಯಾಕ್. ರಾಜ್ಯಸಭೆಗೆ ಟಿಕೆಟ್ ಕೈತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಮಾಜಿ ಪ್ರಧಾನಿ ದೇವೇಗೌಡರ ಸುದ್ದಿಗೋಷ್ಠಿ. ರಾಜ್ಯಸಭೆಗೆ ಟಿಕೆಟ್ ಕೈತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಮಾಜಿ ಪ್ರಧಾನಿ ದೇವೇಗೌಡರ ಸುದ್ದಿಗೋಷ್ಠಿ. ಕಾಂಗ್ರೆಸ್ ಆರೋಪಗಳಿಗೆ ಕೌಂಟರ್ ನೀಡುವ ಸಾಧ್ಯತೆ ಕೂಡ ಇದೆ. ಜೆಪಿ ಭವನದಲ್ಲಿ 11 ಗಂಟೆಗೆ ಸುದ್ದಿಗೋಷ್ಠಿ ನಡೆಯಲಿದೆ. ರಾಜ್ಯಸಭೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಸ್ಪಷ್ಟನೆ ನೀಡುವ ಸಾಧ್ಯತೆ ಕೂಡ ಇದೆ. ಟಿಕೆಟ್ ಕೈತಪ್ಪಿದ್ದಕ್ಕೆ ಕಾಂಗ್ರೆಸ್ನಿಂದ ಟೀಕೆ ಕೂಡ ಹೆಚ್ಚಾಗಿದೆ ಒಂದು ಕಡೆ. ಇದೆಲ್ಲದಕ್ಕೂ ಕೂಡ ಕೌಂಟರ್ ನೀಡುವ ಒಂದು ಸಾಧ್ಯತೆ ಇದೆ. ಇಂದು ಮಾಜಿ ಪ್ರಧಾನಿ ದೇವೇಗೌಡರ ಸುದ್ದಿಗೋಷ್ಠಿ ಇರಲಿದೆ. ಕಾಂಗ್ರೆಸ್ ಆರೋಪಗಳಿಗೆ ಕೌಂಟರ್ ನೀಡುವ ಸಾಧ್ಯತೆ ಇದೆ. ಜೆಪಿ ಭವನದಲ್ಲಿ 11 ಗಂಟೆಗೆ ಈ ಒಂದು ಸುದ್ದಿಗೋಷ್ಠಿ ನಡೆಯಲಿದೆ. ರಾಜ್ಯಸಭೆ ಟಿಕೆಟ್ ಸದ್ಯಕ್ಕೆ ಕೈ ತಪ್ಪಿದೆ ದೇವೇಗೌಡರಿಗೆ. ರಾಜ್ಯಸಭೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎಂಬ ಆತ್ಮವಿಶ್ವಾಸದಲ್ಲಿದ್ದರು. ಆದರೆ ಈಗ ಸದ್ಯಕ್ಕೆ ಆ ಒಂದು ಟಿಕೆಟ್ ಕೈ ತಪ್ಪಿರೋದ್ರಿಂದ ಕೆಲವೊಂದಿಷ್ಟು ಅಸಮಾಧಾನ ಕೂಡ ಭುಗಿಲೆದ್ದಿತ್ತು. ಅದರ ನಡುವೆ ಕಾಂಗ್ರೆಸ್ ಪಾಳ್ಯದವರು ಟೀಕೆಗಳನ್ನು ಮಾಡ್ತಾ ಇದ್ರು. ಹಿರಿಯರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ, ದೇವೇಗೌಡರಿಗೆ ಸರಿಯಾಗಿ ಒಂದು ಗೌರವವನ್ನು ಸಲ್ಲಿಕೆ ಮಾಡಿಲ್ಲ ಅಂತ ಬಿಜೆಪಿಯವರ ಮೇಲೆ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಇದರ ನಡುವೆ ಮೈತ್ರಿಯಲ್ಲಿ ಏನಾದರೂ ಬಿರುಕು ಮೂಡುತ್ತಾ ಎಂಬ ಪ್ರಶ್ನೆ ಕೂಡ ಇತ್ತು. ಹಾಗಾಗಿ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೇವೇಗೌಡರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ನೀಡುವ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಕಾಂಗ್ರೆಸ್ ಪಾಳ್ಯಕ್ಕೆ ಟಕ್ಕರ್ ಕೊಡುವ ಸಾಧ್ಯತೆ ಕೂಡ ಇದೆ. ಜೆಪಿ ಭವನದಲ್ಲಿ 11 ಗಂಟೆಗೆ ಈ ಒಂದು ಸುದ್ದಿಗೋಷ್ಠಿಯನ್ನು ಪ್ರಧಾನಿ ದೇವೇಗೌಡರು ನಡೆಸಲಿದ್ದಾರೆ. ಬಹಳ ಪ್ರಮುಖವಾಗಿ ರಾಜ್ಯಸಭೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಸ್ಪಷ್ಟನೆ ನೀಡುವ ಸಾಧ್ಯತೆ ಕೂಡ ಇದೆ. ಏಕೆಂತಂದರೆ ರಾಜ್ಯಸಭೆ ಟಿಕೆಟ್ ಕೈತಪ್ಪಲು ಪ್ರಮುಖವಾದ ಕಾರಣ ಅಂತಂದರೆ ಅವರ ವಯಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀಸನ್ ನೀಡ್ತಾರೆ. ಹಾಗಾಗಿ ಈ ಎಲ್ಲ ವಿಚಾರಗಳಿಗೂ ಕೂಡ ಒಂದು ಕ್ಲಾರಿಟಿಯನ್ನು ನೀಡಲಿಕ್ಕೆ ನಿರ್ಧಾರವನ್ನು ಮಾಡಿಕೊಂಡು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಜೆಪಿ ಭವನದಲ್ಲಿ 11 ಗಂಟೆಗೆ ಈ ಒಂದು ಸುದ್ದಿಗೋಷ್ಠಿ ನಡೆಯಲಿದೆ. ಬಹಳ ಪ್ರಮುಖವಾಗಿ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ದೇವೇಗೌಡರು ಮಾಹಿತಿಯನ್ನು ನೀಡಲಿದ್ದಾರೆ. ಇನ್ನು ಬಿಜೆಪಿ ಮೇಲೆ JDS ನಾಯಕರಿಗೆ ಅಸಮಾಧಾನ ಎಂಬ ವಿಚಾರ ಕೂಡ ಇತ್ತು. ಇದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಡ್ತಾರೆ. ಏಕೆಂತಂದರೆ ಈ ಒಂದು ರಾಜ್ಯಸಭಾ ಟಿಕೆಟ್ ಕೈ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ JDSನಲ್ಲಿ ಒಂದು ಅಸಮಾಧಾನ ಭುಗಿಲೆದ್ದಿತ್ತು. ಜೊತೆಗೆ ಈ ಒಂದು ವಿಚಾರಕ್ಕೂ ಕೂಡ ಕ್ಲಾರಿಟಿಯನ್ನು ನೀಡ್ತಾರೆ ದೇವೇಗೌಡರು.